Watch India's largest kids library only on Jio Hotstar. Download the app now. ಹೆಲ್ಮೆಟ್ ಹಾಕೊಂಡು ಹೋಗೋ. ಯಾಕೆ ಹಂಗೆ ಹೋಗ್ತಿದ್ಯಾ? ಸ್ಕೂಟರ್ ಓಡಿಸ್ತಾ ಇದೀಯಾ? ಹೆಲ್ಮೆಟ್ ಹಾಕೊಳ್ತೇ ಹೋದ್ರಿ ಹೆಂಗ? ಏಟ್ ಬಿದ್ರೆ ಹೆಂಗೆ ಹೇಳು? ಅರೆ ಏನಾಗಲ್ಲ ಕಣೋ, ಏನೂ ಆಗಲ್ಲ. ನನ್ನ ತಲೆ ಹೆಲ್ಮೆಟ್ಗಿಂತ ಸಕ್ಕ ಸ್ಟ್ರಾಂಗು ಕಣೋ. ಮೋಟು, ನಾವು ನಮ್ಮ ಸೇಫ್ಟಿ ಬಗ್ಗೆ ಭಾಳ ಹುಷಾರಾಗಿರ್ಬೇಕು ಕಣೋ. ಮೋಟು ಅಯ್ಯೋ, ಆಕ್ಸಿಡೆಂಟ್ ಆಗೋಗ್ಬಿಡ್ತೇನೋ. ಬಟ್ ಇಲ್ಲಿ ನೋಡೋ, ಸೇಫ್ಟಿ ಬುಕ್ಕು. ರೋಡಲ್ಲಿ ಓಡಾಡೋವಾಗ ಸೇಫ್ಟಿಯಾಗಿ ಹೇಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಕಣ. ಸ್ಕೂಟ್ರ್, ಕಾರು ಯಾವ್ದಾದ್ರು ಓಡಿಸಿರುವಾಗ್ಲೂ ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತು ಕಣ ಪತ್ಲು. ಸಾರಿ. ಈ ಸೇಫ್ಟಿ ಬುಕ್ನ ನಾನು ಫುಲ್ ಓದ್ ಮುಗಿಸೋವರೆಗೂ ನಾನು ನಡ್ಕೊಂಡೇ ಓಡಾಡ್ತೀನಿ ಕಣೋ. ರೋಡ್ ಕ್ರಾಸ್ ಮಾಡುವಾಗ ಎಡಗಡೆ ಮತ್ತು ಬಲಗಡೆ ನೋಡಿಕೊಂಡು ಓಡಾಡುವುದು. ಅರೆ ಯಾವ ಸೀಮೆ ಜನಗಳಯ್ಯ ನೀವು ರೋಡ್ ಸೇಫ್ಟಿ ಬಗ್ಗೆ ಯಾಕೆ ತಿಳ್ಕೊಂಡಿಲ್ಲ ಹೇಳಿ? ಹಿಂಗಾದ್ರೆ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಈ ಬುಕ್ನ ಚೆನ್ನಾಗಿ ಓದಿ ರೋಡ್ ಸೇಫ್ಟಿ ಬಗ್ಗೆ ತಿಳ್ಕೊಳ್ಳಿ ನೀವು. ಹೌದಾ? ನೀನ್ ನಮಗೆ ಸೇಫ್ಟಿ ರೂಲ್ಸ್ ಹೇಳ್ಕೊಡ್ತೀಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಗೆ ಹೇಳ್ತಾ ಇದೀಯ ನೀನು. ಹೊಡಿರಿ ಇವನಿಗೆ, ಬಿಡಬೇಡಿ. ಅರೆ ಈ ಜನಗಳಿಗೆ ಬುದ್ಧಿವಾದ ಹೇಳಕ್ ಹೋದ್ರು ಹೊಡೆಯಕ್ ಬರ್ತಾರಲ್ಲಪ್ಪ. ಏಯ್ ಹುಷಾರು, ನಮ್ಮ ಸ್ನೇಹಿತರ ಮೇಲೆ ಯಾರಾದ್ರೂ ಕೈ ಇಟ್ರೆ ಅಷ್ಟೇ ನಿಮ್ಗೆ. ಇವನು ಅವ್ನ ಸ್ನೇಹಿತ ಅಂತೆ. ಫಸ್ಟ್ ಇವನ್ಗೆ ಹೊಡಿರಿ. ಡ್ಯಾಮೇಜ್ ಆಗಿರೋ ದುಡ್ಡೆಲ್ಲ ವಸೂಲ್ ಮಾಡಿ. ಯಾವಾಗಲೂ ರಸ್ತೆಯಲ್ಲಿ ನಡೆಯುವಾಗ ಯಾವಾಗಲೂ ಎಡಗಡೆ ಓಡಾಡಬೇಕು ಮತ್ತು ಯಾವಾಗಲೂ ಎಷ್ಟು ಹಾರ್ನ್ ಬರ್ತಾರೆ ಜನಗಳು. ನಾ ಇದನ್ನ ಹಾಕೊಂಡ್ಬಿಡ್ತೀನಪ್ಪ. ನನಗೆ ಯಾವ ಡಿಸ್ಟರ್ಬೆನ್ಸ್ ಆಗಲ್ಲ ಇನ್ಮೇಲೆ. ಮತ್ತೆ ನಾನು ಈ ಬುಕ್ನ ಆರಾಮಾಗಿ ಓದ್ಕೊಂಡು ಮತ್ತೆ ರಸ್ತೆಯಲ್ಲಿ ರೆಡ್ ಸಿಗ್ನಲ್ ಬಂದಾಗ ನಿಂತ್ಕೋಬೇಕು. ಹಾಗೆ ಗ್ರೀನ್ ಸಿಗ್ನಲ್ ಬಂದಾಗ ಮುಂದಕ್ಕೆ ಹೋಗಬೇಕು. ಮೋಟು ನಿಂತ್ಕೊಳ್ಳೋ, ಲಾರಿ ಬರ್ತಾ ಇದೆ ಕಣೋ. ಸರಿ, ಸಿಗ್ನಲ್ ರೆಡ್ ಬಿದ್ದಾಗ ರೋಡ್ ಕ್ರಾಸ್ ಅನ್ನು ಮಾಡಬೇಕು. ಏನೋ ಅಂತ. ಅರೇ ಬ್ರದರ್ಸ್, ಗ್ರೀನ್ ಸಿಗ್ನಲ್ ಇದ್ದಾಗ ನೀವು ಕ್ರಾಸ್ ಮಾಡಬೇಕಾಗಿತ್ತು. ನನಗನ್ಸುತ್ತೆ ನೀವು ರೆಡ್ ಸಿಗ್ನಲ್ ಇದ್ದಾಗ ಕ್ರಾಸ್ ಮಾಡಿದಿರಿ ಅಂತ. ಸಿಗ್ನಲ್ ನೋಡಿದಾಗ ಕಣ್ಣು ಮುಚ್ಕೊಂಡು ಓಡಾಡಿದ್ರೆ ಇದೇ ತರ ಆಗೋದು ತಿಳ್ಕೊಳ್ಳಿ. ಸೇಫ್ಟಿ ಬುಕ್ ಓದಿದ್ರೆ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಮೋಟು, ನನ್ನ ಸ್ನೇಹಿತ ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ಅವನು ನಿನ್ನ ಸ್ನೇಹಿತನ? ನನಗೆ ಬಾಳ ದೋಸ್ತ ಅವನು. ಏನಾಯ್ತು? ಅವನಿಗೆ ಸ್ವಲ್ಪ ಏನೋ ಕೊಡ್ಬೇಕಿತ್ತು. ಅದನ್ನ ನನಗೆ ಕೊಟ್ಬಿಡಿ, ನಾನು ಅವನಿಗೆ ಮನೇಲಿ ಕೊಡ್ತೀನಿ ಅದನ್ನ. ಆಯ್ತು, ಅವನಿಗೊಂದು 500 ಗುದ್ದು 1000 ಕಪ್ಪಾಳು ಕೊಡಬೇಕಾಗಿತ್ತು. ಯಾರು ಗೊತ್ತಾಯ್ತಾ? ರಸ್ತೆಗಳಲ್ಲಿ ಚಲಿಸುವ ನಿಯಮಗಳು ಇನ್ನೂ ಅನೇಕ ಇವೆ. ಅಲ್ಲೋಡಿ ಮೋಟು, ಏನೋ ಮಾಡ್ತಾ ಇದ್ಯಾ ನೀನು? ಏಯ್ ಅಲ್ಲೋಡಿ, ಮೋಟು ಬಿಲ್ಡಿಂಗ್ ಒಳಗಡೆ ಹೋಗ್ತಾ ಇದ್ದಾನೆ. ಅವ್ನು ಹಿಡ್ಕೊಳ್ಳೋಣ, ಬನ್ನಿ ಬೇಗ.
ಬಹಳ ಒಳ್ಳೆ ಬುಕ್ ಇದು. ಒಳ್ಳೊಳ್ಳೆ ವಿಷಯಗಳನ್ನೇ ಇದರಲ್ಲಿ ಬರೆದಿದ್ದಾರೆ. ಮೋಟು ನಿಂತ್ಕೊಳ್ಳೋ. ನಡೆಯುವಾಗ ನೋಡಿಕೊಂಡು ನಡೆಯಬೇಕು. ಮುಂದೆ ಎತ್ತರವಾದ ಜಾಗವೂ ಇರುತ್ತೆ, ಹಾಗೆಯೇ ತಗ್ಗು ಪ್ರದೇಶವೂ ಇರುತ್ತದೆ. ಇದರ ಮೇಲೆ ನಿಗಾ ಇಟ್ಟರೆ ರಸ್ತೆಯನ್ನು ಸುಲಭವಾಗಿ ದಾಟಬಹುದು ಮತ್ತು ನಿಮ್ಮ ಜಾಗವನ್ನು ತಲುಪಬಹುದು ಮತ್ತು ಯಾರಿಗೂ ಯಾವ ರೀತಿಯಲ್ಲೂ ತೊಂದರೆಯಾಗುವುದಿಲ್ಲ. ಅಯ್ಯಪ್ಪ, ಅಯ್ಯಪ್ಪ. ಪತ್ಲು ನನಗೆ ಒಳ್ಳೆ ಬುಕ್ಕೆ ಕೊಟ್ಟ. ನಾನು ಪತ್ಲುಗೆ ಥ್ಯಾಂಕ್ಸ್ ಹೇಳ್ಬೇಕೀಗ. ಮತ್ತಿನ್ನೇನು ಬರ್ತಿದ್ದಾರೆ ಅಂದ್ರೆ, ಮೊಸಳೆಗಳು ನೀರಿಂದ ಆಚೆ ಬರುವಾಗ ಅಕ್ಕಪಕ್ಕ ನೋಡಿಕೊಂಡು ಬರುತ್ತವೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ನೋಡಿಕೊಂಡು ಹೋಗಬೇಕು ಮುಂದೆ ಏನಿದೆ ಎಂದು. ಮೊಸಳೆಗೆ ನಾವು ಬರುವುದು ತಿಳಿದರೆ ನಮ್ಮ ಜಾಗಕ್ಕೆ ನಾವು ತಲುಪಲಾಗುವುದೇ ಇಲ್ಲ. ಅರೆ ಇವನು ತುಂಬಾ ಧೈರ್ಯಶಾಲಿನ ಅಥವಾ ನಮ್ಮ ಮೇಲಿರೋ ಭಯ ಜನರಲ್ಲಿ ಇವಾಗ ಇಲ್ವಾ? ಏನಾಗ್ತಾ ಇದೆ? ಅಬ್ಬ, ಅಯ್ಯ. ಅಬ್ಬ, ಅಯ್ಯ. ಈ ಬೋಟ್ ಆಟೋಮೆಟಿಕ್ ಆಗಿ ಹೇಗೆ ಹೋಗ್ತಾ ಇದೆ? ಗೆಸಿಟರಮ್ಮ, ಅದು ಬೋಟ್ ಅಲ್ಲ ಕಣೋ, ಮೊಸಳೆ ಬೆನ್ನು. ಅರೆ ನನ್ಗೆ ಮೊಸಳೆ ಬೆನ್ ಮೇಲೆ ಕೂತ್ಕೊಳ್ಳೋದಕ್ಕೆ 20 ಅನುಭವ ಇಲ್ಲ. ಕ್ರೊಕೊಡೈಲ್ ಅಂದ್ರೆ ಮೊಸಳೆ, ಪಾತ್ಲು ಕಾಪಾಡು. ಬೇಡ, ಅಯ್ಯ ಅಮ್ಮ. ಯು ಕ್ರೊಕೋ, ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ಬಚಾವಾಗೋದು ಎಂಪಾಸಿಬಲ್, ಎಂಪಾಸಿಬಲ್. ಅಯ್ಯಬ್ಬ, ನಾವು ಮೋಟು ಹಿಂದ್ಗಡೆ ಅಲಿತಾ ಇದ್ರೆ ನಮ್ಗೆ ಇನ್ನೇನೇನ್ ಗತಿ ಆಗುತ್ತೋ ಏನೋ. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆ 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 ಮನೆ. ಬೇಡ 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 ಸರ್, ಪ್ಲೀಸ್ ಸರ್. ಒಂದ್ಸಲಿ ಅವನ್ನ ಹಿಡ್ದಾಕ್ಬಿಡೋಣ ಸರ್. ಅವನ ಹತ್ರ ಇರೋ ಬುಕ್ ಕಿತ್ಕೊಂಡ್ಬಿಟ್ರೆ ಸಾಕು ಸರ್. ಬುಕ್ಕಲ್ಲಿರೋದೆಲ್ಲ ಓದ್ತಾ ಇದ್ದಾನೆ. ಬುಕ್ ಒಳಗಡೆ ಹೆಂಗ್ ಮುಳುಗೋಗಿದ್ದಾನೆ ಅವನು ಅಂತ ಹೇಳಿದ್ರೆ ಬೇರೆ ಕಡೆ ಅವನಿಗೆ ನಿಗಾನೇ ಇಲ್ಲ ಸರ್. ಮತ್ತೆ ಹೆಡ್ಫೋನ್ ಹಾಕೊಂಡ್ಬಿಟ್ಟಿದ್ದಾನಲ್ಲ, ಏನು ಕೇಳಿಸೋದು ಇಲ್ಲ ಅವನಿಗೆ. ಅಯ್ಯೋ ಪತ್ಲು, ಇದು ಲಾಸ್ಟ್ ಟೈಮ್ ಕಣಯ್ಯ. ನಾನು ಪ್ರಯತ್ನ ಮಾಡ್ತೀನಿ ಒಂದೇ ಲಾಸ್ಟ್ ಟೈಮ್. ಆಮೇಲೆ ನಾವು ಮೋಟುಗೆ ಏನೇನ್ ಮಾಡ್ಬೇಕು ಅದನ್ನ ಮಾಡೋಣ. ಡಾಕ್ಟ್ರಣ್ಣ, ಅಲ್ಲಿ ನೋಡಿ, ಮೋಟು ಯಾರು ಇಲ್ದಿರೋ ಜಾಗದಲ್ಲಿ ಒಬ್ನೇ ಹೋಗ್ತಾ ಇದ್ದಾನೆ. ಈಗ ಅವನ್ನ ನಾವು ಆರಾಮಾಗಿ ಹಿಡ್ಕೊಂಡ್ಬಿಡ್ಬೋದು. ಬನ್ನಿ ಹೋಗೋಣ. ನಮಗೆ ಯಾವುದೇ ರೀತಿಯ ಒಂದು ತೊಂದರೆ ಡೈನಾಮೈಟ್ ಬ್ಲಾಸ್ಟ್ ಆಗೋ ಜಾಗಕ್ಕೆ ಖಂಡಿತವಾಗಿಯೂ ಹೋಗಬಾರದು. ಅಲ್ಲಿ ಬಂಡೆಗಳನ್ನು ಉರುಳಿಸುವ ಕೆಲಸವೂ ನಡೆಯುತ್ತಿದೆ. ನಿಂತ್ಕೋ. ಎಲ್ಲ ಲೆಫ್ಟ್ ಸೈಡಿಗೆ ಬಂದ್ಬಿಡಿ. ಮೇಲ್ಗಡೆಯಿಂದ ಬಂಡೆಕಲ್ ಬೀಳ್ತಾ ಇವೆ. ಯಾರು ಸಿಕ್ಕಾಕೊಂಡಿದ್ದು? ಬಂಡೆ ಕೆಳಗಡೆ ಯಾರು ಸಿಕ್ಕಾಕೊಂಡಿದ್ದು? ಬನ್ನಿ ಮೇಲೆ. ಅರೆ ನೀವೆಲ್ಲ ಇಲ್ಲಿ ಏನ್ ಮಾಡ್ತಿದ್ದೀರಪ್ಪ? ಇಂಥ ಜಾಗಕ್ಕೆ ಬಂದು ಯಾಕೆ ಮಲ್ಕೊಂಡಿದ್ದೀರಾ ಸುಮ್ಮನೆ ನೀವು? ಈ ಜಾಗದಲ್ಲಿ ಬ್ಲಾಸ್ಟ್ ಆಗ್ತಾನೆ ಇರುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಅರೆ ನಿಮ್ಗೆಲ್ಲರಿಗೂ ಒಂದು ಸೇಫ್ಟಿ ಬುಕ್ ಕೊಡ್ಬೇಕು ಕಣ್ರಪ್ಪ. ನೋಡಿ, ನನಗೇನಾದ್ರೂ ತೊಂದರೆ ಆಗ್ತಿದ್ಯಾ? ಈ ಬುಕ್ ಓದ್ತಿದ್ರಿಂದ ನನಗೆ ಏನೂ ಆಗ್ತಿಲ್ಲ.
ನೋಡಿ. ಹಂಗಾರೆ ಕೊಡಿಲಿ, ನಾವೆಲ್ಲರೂ ಈ ಬುಕ್ನ ಖಂಡಿತ ಓದ್ತೀವಿ. ಅಲ್ಲ ನೀವೆಲ್ಲರೂ ಯಾಕಪ್ಪ ಅಷ್ಟೊಂದು ಸಿಟ್ಮುಖ ಮಾಡ್ಕೊಂಡಿದ್ದೀರಾ? ಈಗ ಹೇಳ್ತೀನಿ ಇರೋ, ನಾವೆಲ್ಲರೂ ಸೇಫ್ ಆಗಬೇಕು ಅಂದ್ರೆ ನಿನ್ನ ಕೈಲಿದೆಯಲ್ಲ ಬುಕ್ನ ಮೊದಲು ಕಿತ್ಕೊಂಡ್ಬಿಡ್ಬೇಕಾದ್ರೆ ಕೊಡೇನೆ. ಬರೀ ಬುಕ್ ಕಿತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವನ್ನ ಹಾಕೊಂಡು ಚೆನ್ನಾಗಿ ರುಬ್ಬೇಕು. ಓಹೋ, ಹಾಕಿರೋ ಅವನಿಗೆ ಏಯ್, ಏಯ್, ಯಾಕಮ್ಮ ಹೊಡಿತೀರಾ? ಬಿಟ್ಬಿಟ್ರಮ್ಮ ನನ್ನ. ಅಯ್ಯೋ ನಾ ಏನ್ ಮಾಡ್ದೆ? ಹೊಡಿಬೇಡಿ. ಬಿಟ್ಬಿಡ್ರಪ್ಪ ಅವನ್ನ, ಬಿಟ್ಬಿಡ. ಬಾಯ್ಲೆ ನೀನು. ಅರೆ ಹೇಳ್ರಪ್ಪ, ನನ್ಗೆ ಯಾಕಪ್ಪ ಅಂತ ಜಟ್ಟಾಕ್ಬಿಟ್ರಿ ನೀವು? ನಾನು ನನ್ನ ಪಾಡಿಗೆ ಬುಕ್ ಓದ್ತಾ ಓಡಾಡ್ಕೊಂಡಿದ್ದೆ. Watch India's largest kids library only on Geo Hotstar. Download the app now.